ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸೊ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಆದಿಚುಂಚನಗಿರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮೈಸೂರಿಂದ ಬಸ್ ಇದೆ ಆಲ್ರೆಡಿ, ಶಿರಾ ಬಸ್ಸು, ಅದು ಆದಿಚುಂಚನಗಿರಿಗೆ ಹೋಗುತ್ತೆ. ಸೊ 9 ಗಂಟೆಗೆ ಬಸ್ಸು ಹೊರಡೋದು. ಸೊ ನೋಡೋಣ ಬನ್ನಿ, ಎಷ್ಟು ಗಂಟೆಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಈ ಕಡೆ ನಿಲ್ಲಿಸ್ತಾರೆ ಬಸ್, ಇದು ಆದಿಚುಂಚನಗಿರಿ ಮತ್ತು ಗೌಡಗೆರೆಗೆ ಹೋಗೋ ಬಸ್ ಈ ಕಡೆ ಈ ಸೈಡ್ ಬರುತ್ತೆ. ಸೊ ಅದು ಬೆಂಗಳೂರು ಕಡೆ ಹೋಗೋ ಬಸ್ ಅದು. ಸೊ ಈ ಸೈಡ್ ಬರುತ್ತೆ ನೋಡಿ, ಈ ಬೆಂಗಳೂರು ಬಸ್ ಬರ್ತಲ್ಲ ಇಲ್ಲಿ ಹೋಗುತ್ತೆ. ಸೊ ನೋಡಿ ಇಲ್ಲೇ ಇದೆ ಬಸ್, ಮೈಸೂರು, ಹುಣಸೂರು, ಚೆಳ್ಳೂರು, ನಿಟ್ಟೂರು, ಚುಂಚನಗಿರಿ, ನಾಗಮಂಗಲ. ಓಕೆ ನೋಡಿ, ರಶ್ ಇಲ್ಲ. ಇವತ್ತು ನಾವು ಹೋಗ್ತಾ ಇರೋದು ಮಂಗಳವಾರ. ಸೊ ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ. ಸೊ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಈಗಲೂ ಕೂಡ ರಶ್ ಇತ್ತು ಅದಕ್ಕೆ ಗೌಡಗೆರೆಗೆ. ಸೊ ಈ ಬಸ್ ಅಷ್ಟು ರಶ್ ಇಲ್ಲ. ಸೊ ನಿಟ್ಟೂರು ಮೇಲೆ ಹೋಗುತ್ತೆ, ನಾಗಮಂಗಲ ನಿಟ್ಟೂರು ಮೇಲೆ. ಸೊ ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ನೋಡಿ ಕರೆಕ್ಟಾಗಿ ಇವಾಗ 8:20 ಹೊರಟಿದೆ ಟ್ರೈನ್ ಬಸ್. ರಶ್ ಇಲ್ಲ ಅಷ್ಟೊಂದಾಗಿ. ಸೊ ನೋಡೋಣ ಒಂದು ಎಷ್ಟೊತ್ತಿಗೆ ಹೋಗುತ್ತೆ ಅಂದ್ಬಿಟ್ಟು. ಸೊ ಓಕೆ, ಫೈನಲಿ ರೀಚ್ ಆಗಿದ್ದೀವಿ ನೋಡಿ, ಆದಿಚುಂಚನಗಿರಿ ಮಟ್ಟಕ್ಕೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಅಲ್ಲಿ ಬಿಟ್ಟಾಗ 8:22 ಆಗಿತ್ತು. ಸೊ ಇಲ್ಲಿ ಬಂದಾಗ 10 ಕಾಲಾಗಿದೆ. ಸೊ ಏನಂದರೆ ನಿಮಗೆ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ವೀಕ್ ಡೇ ನೋಡಿ ಎಷ್ಟು ಆರಾಮಾಗಿದೆ, ಜನನೇ ಇಲ್ಲ. ಸೊ ಈಗ ಮೆಟ್ಟತ್ಕೊಂಡು ಮೇಲ್ಗಡೆ ಹೋಗಬೇಕು. ಸೊ ಓಕೆ ಬನ್ನಿ ನೋಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸುತ್ತಮುತ್ತ ತುಂಬ ಚೆನ್ನಾಗಿದೆ ಮಾತ್ರ ಬೆಟ್ಟ, ಎಷ್ಟು ಚೆನ್ನಾಗಿದೆ. ಆ ಕಡೆ ರೋಡ್ ಇದೆ ಅಂತೆ, ರೋಡಿಂದನೂ ಹೋಗ್ಬೋದಂತೆ. ಮೇಲ್ಗಡೆ ಡೈರೆಕ್ಟಾಗಿ ಕಾರ್ಗಳೆಲ್ಲ ಹೋಗ್ತವೆ. ಸೊ ನಾವು ಬಸ್ಸಿಗೆ ಬಂದಿರೋದ್ರಿಂದ ಈಗ ನಡ್ಕೊಂಡು ಹತ್ಕೊಂಡು ಹೋಗ್ಬೇಕು ಇವಾಗ. ಸೊ ನೋಡಿ ಎಷ್ಟು ಬೆಟ್ಟಕ್ಕೆ ಎಷ್ಟು ಮೆಟ್ಲು ಮಾಡಿದ್ದಾರೆ ಅಂದರೆ ಸಕ್ಕದಾಗಿ ಮಾಡಿದ್ದಾರೆ ಮಾತ್ರ. ಕುಂತ್ಕೊಂಡು ಹೋಗ್ಬೋದು. ಜನ ಇಲ್ಲ, ರಶ್ ಇಲ್ಲ, ಒಬ್ಬರು ಇಲ್ಲ ನೋಡಿ. ಸುತ್ತಮುತ್ತ ನಮ್ಮ ಜೊತೆ ಯಾರೋ ಸ್ವಲ್ಪ ಜನ ಬಂದರು ಅಷ್ಟೇ. ಅದಾದರೆ ನೋಡಿ ಇಲ್ಲಿ ಯಾರು ಹತ್ತೋದೇ ಇಲ್ಲ, ಎಲ್ಲ ಒಬ್ಬರಿಬ್ಬರು ಮಾತ್ರ ಹತ್ತಾ ಇದ್ದಾರೆ. ಸೊ ಓಕೆ ಬನ್ನಿ ಮೇಲ್ಗಡೆ. ಇಲ್ಲೇ ತುಂಬ ಚೆನ್ನಾಗಿದೆ, ಮೇಲ್ಗಡೆ ಇನ್ನೇಗಿದೆ ಏನೋ ಗೊತ್ತಿಲ್ಲ. ಸೊ ದೊಡ್ಡ ದೊಡ್ಡ ಪಿಲ್ಲರ್ಗಳು ನೋಡಿ ಎಷ್ಟು ಸಕ್ಕತ್ತಾಗಿದೆ. ಸೊ ಅದು ರಿಯಲಾಗಿ ನೋಡೋಕ್ಕೆ ಸಕ್ಕತ್ತಾಗಿದೆ ಮಾತ್ರ. ಆ ಕಡೆ ಈ ಕಡೆ ಇದ್ದಾರಲ್ಲ ದ್ವಾರಪಾಲಕರು, ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅದು. ಸೊ ಬನ್ನಿ ನೋಡೋಣ ಮೇಲ್ಗಡೆ ನೀವು ಎಷ್ಟು ದೊಡ್ಡದಾಗಿದೆ ಇದು ದ್ವಾರಪಾಲಕರು. ವಾವ್, ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಕುತ್ಕೊಳ್ಳೋಕೆ ಮಾಡಿರೋದಂತೆ. ಸೊ ತುಂಬ ಹೈಟ್ ಇದೆ ಮಾತ್ರ. ಮೆಟ್ಲು ನೋಡಿ ಇಷ್ಟು ಅಗಲಕ್ಕೆ ಮಾಡಿದ್ದಾರೆ. ಕತ್ತೆ ನೋಡೋಕ್ಕೆ ಅಷ್ಟರ ಮಟ್ಟಿಗಿದೆ ಈ ಗೋಪುರ. ಸೊ ಆ್ಯಕ್ಚುಲಿ ಬೆಟ್ಟದ ಮೇಲೆ ಕಟ್ಟಿರೋದು ಇದು. ವಾವ್, ಸೂಪರಾಗಿದೆ ಮಾತ್ರ. ನೋಡಿ ಇಷ್ಟು ಮೆಟ್ಲು ಎತ್ಕೊಂಡು ಬರಬೇಕು ಕಾಲಭೈರೇಶ್ವರ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಬಂದಿದ್ದೀವಿ ಮೇಲ್ಗಡೆ ಈಗ. ಸೊ ನೋಡಿ ಚೆನ್ನಾಗಿದೆ ಇಲ್ಲಿ. ಸೊ ನೋಡಿ ಸುತ್ತಮುತ್ತ ಈ ಥರ ಇದೆ. ಸೊ ಇಲ್ಲಿ ಯಾವುದೋ ದೇವಸ್ಥಾನ, ಮೇನ್ ದೇವಸ್ಥಾನ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಆದಿಚುಂಚನಗಿರಿ ಪುಣ್ಯಕ್ಷೇತ್ರ ಅಂತಿದ್ದಾರೆ. ಸೊ ಕೇಳೋಣ ಬನ್ನಿ ಇಲ್ಲಿ ಹೋಗ್ಬಿಟ್ಟು. ದೇವಸ್ಥಾನ ಬಾಕ್ಲಾಕಿದೆ. ಸೊ ಆ್ಯಕ್ಚುಲಿ ಅಂತ ನೋಡಿ ಅಲ್ಲಿ ಗಂಟೆ ಅಡ್ವೆಂಚರ್ ಎಲ್ಲ ಮಾಡುವಂಥ ಮೇಲ್ಗಡೆ ಎಲ್ಲ ಹತ್ಬಿಟ್ಟು. ಸೊ ನೋಡಿ ಎಷ್ಟಿದೆ ಹೈಟಾಗಿ. ಸೊ ಅಲ್ಲೆಲ್ಲ ಹತ್ಕೊಂಡು ಹೋಗುವಂತೆ. ಸೊ ನೋಡೋಣ ಬನ್ನಿ, ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ, ಆನಂತರ ಮೇಲ್ಗಡೆ ಹತ್ರ ಟ್ರೈ ಮಾಡೋಣ. ಸೊ ನೋಡಿ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ರಜೆ ಇರೋದ್ರಿಂದ ರಜೆ ಅಲ್ಲ ಟ್ರಿಪ್ ಬಂದಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಕ್ಕದಾಗಿದೆ ಮಾತ್ರ ಪ್ಲೇಸ್ ಇದು. ಸುತ್ತಮುತ್ತ ನೋಡಿ ಎಲ್ಲಿ ನೋಡಿದ್ರೂ ತೆಂಗಿನ ಮರಗಳೇ ಕಾಣ್ತಾ ಇದೆ. ಚೆನ್ನಾಗಿದೆ ಮಾತ್ರ ಈ ಪ್ಲೇಸ್. ಸೊ ನೋಡಿ ನಾವು 10 ಕಾಲಿಗೆ ಬಸ್ ಇಳಿದಿದ್ದು. ಸೊ ಈಗ 10:40ಕ್ಕೆ ಕರೆಕ್ಟಾಗಿ ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ಸೊ ಜಾಸ್ತಿ ಏನು ದೂರನೂ ಇಲ್ಲ, ತುಂಬ ಆರಾಮಾಗಿ ಬೆಟ್ಟ ಹತ್ಕೊಂಡು ಬರ್ಬೋದು. ಸೊ ನೋಡಿ ಫ್ರಂಟಿಂದ ಬರ್ತಿರಲ್ಲ, ಫ್ರಂಟಿಂದ ಬಂದು ಬಳಸ್ಕೊಂಡು ಬಂದರೆ ಇಲ್ಲಿ ಮೇನ್ ದೇವಸ್ಥಾನ ಇರೋದು, ಗುರುದ್ವಾರ ಇಲ್ಲೇ ಇರೋದು. ಸೊ ತುಂಬ ಚೆನ್ನಾಗಿದೆ. ಒಳಗಡೆ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಅದಂತರ ನೋಡಿ ಮೆಟ್ಲೆಲ್ಲ ಇದೆ. ಸೊ ಇಲ್ಲೆಲ್ಲ ಹೋಗ್ಬೋದು ಮೇಲ್ಗಡೆ ಎಲ್ಲ. ನೋಡಿ ಮುಖ್ಯ ದ್ವಾರ, ಕಾಲಭೈರೇಶ್ವರ ಸನ್ನಿಧಿ. ಸೊ ಒಳಗಡೆ ದೇವ್ರು ಕೂಡ ಕಾಣುತ್ತೆ. ಸೊ ಒಳಗಡೆ ಫೋಟೋ ವಿಡಿಯೋಸ್ ಮಾಡೋಂಗಿಲ್ಲ. ಸೊ ನೋಡಿ ಚೆನ್ನಾಗಿದೆ. ಬಾಗಿಲು ಎಷ್ಟು ಅದ್ಭುತವಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ ಮತ್ತು ದೇವಸ್ಥಾನ ಮಾತ್ರ.
ಮೂಲೆ ಅಂದರೆ ಇದೇ ಥರ ಇದೆ ದೇವಸ್ಥಾನ. ಸೊ ನೋಡಿ ಇದು ಎಂಟ್ರೆನ್ಸು. ಈ ಥರ ಹೋದರೆ ಈ ಮದುವೆ ಮೀನಾಕ್ಷಿ ಮತ್ತು ರಾಮೇಶ್ವರಮಲ್ಲಿ ಇದಿಲ್ಲ, ಆ ಥರ ಇದೆ ದೇವಸ್ಥಾನ. ಸೊ ಹಾಗೆಯೇ 108 ಕಾಲಭೈರೇಶ್ವರನ ಕೆತ್ತನೆ ಮಾಡಿದ್ದಾರೆ ಈ ಥರ. ಸೊ ಎಷ್ಟು ಅದ್ಭುತವಾಗಿದೆ ಮತ್ತು ಇದೆಲ್ಲ ತಮಿಳ್ನಾಡು ದೇವಸ್ಥಾನ ನೋಡ್ದಂಗೆ ಆಗುತ್ತೆ. ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ ಇದು. ಸುತ್ತ 4 ಸೈಡು ಇದೇ ಥರ ಇದೆ. ಸಖತ್ತಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಮತ್ತು ದೇವಸ್ಥಾನ. ಸೊ ಹೊರಗಡೆ ಎಲ್ಲ ನೋಡಿ ಔಟ್ ಆಫ್ ಸೈಡಲ್ಲಿ 108 ಕಾಲಭೈರವನ ವಿಗ್ರಹಗಳು ಕೆತ್ತನೆ ಮಾಡಿ ಹಾಕೋರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಇದೇ ಮುಖ್ಯ ದೇವಸ್ಥಾನ ಇಲ್ಲಿ ಮುಂದ್ಗಡೆ. ಸೊ ಅದ್ರ ಆಪೋಸಿಟೇ ಇನ್ನೊಂದು ದೇವಸ್ಥಾನ ಇದೆ. ಸೊ ಏನೋ ಬ್ಯಾಕ್ ಸೈಡ್ ಇದೆ. ಸೊ ಅಲ್ಲಿ ಎಲ್ಲ ಒಂದು ಮೈಲಾರೇಶ್ವರ ದೇವರು ಇದೆ ಅಂತೆ, ಅಲ್ಲಿ ಹೋಗ್ಬೇಕು. ಸೊ ಚೆನ್ನಾಗಿದೆ ಅಲ್ಲಿ ದೇವಸ್ಥಾನ ಮುಂದೆನೇ ಇದೆ. ತುಂಬ ಚೆನ್ನಾಗಿದೆ ಮತ್ತು ನೇಚರ್ ಇಲ್ಲಿ. ಸೊ ನೋಡಿ ಔಟ್ ಆಫ್ ಸೈಡಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ನೀವು ಯಾವುದೋ ಬೇರೆ ತಮಿಳ್ನಾಡು ಆ ಸೈಡೆಲ್ಲ ದೇವಸ್ಥಾನ ನೋಡೋದು ಆ ಥರ ಇದೆ ಫೀಲಿಂಗ್ ಇಲ್ಲಿ. ತುಂಬ ನೇಚರು ಕೂಡ ತುಂಬ ಚೆನ್ನಾಗಿದೆ ನೋಡಿ ಔಟ್ ಆಫ್ ಸೈಡ್ ಹೇಗಿದೆ ನೋಡಿ. ಏನೊಂದು ಅರ್ಧ ಗಂಟೆಲೆಲ್ಲ ದರ್ಶನ ಆಗೋಯ್ತು. ಅದು ರಶ್ ಇರಲಿಲ್ಲ, ತುಂಬ ಆರಾಮಾಗಿದೆ. ಹೇಳ್ಬೇಕು ಯಾವ್ರು ಕೇಳ್ತವ್ರು ಹೇಳು. ಸೊ ನೋಡಿ 10 ಕಾಲಕ್ಕೆ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ದರ್ಶನ ಎಲ್ಲ ಆಯಿತು, ರಶ್ ಇರಲಿಲ್ಲ. ಸೊ ಇವಾಗ ನಾವು ಟಿಫನ್ ಮಾಡಿರಲಿಲ್ಲ. ಸೊ ಈಗ ಕೆಳಗಡೆ ಎಲ್ಲ ಹೋಟ್ಲ್ ಇದೆ ಅಂತೆ. ಸೊ ಅಷ್ಟಾಗಿ ಹೋಟ್ಲು ತೆಗ್ದಿಲ್ಲ ಇವತ್ತು, ಓಪನ್ ಇಲ್ವಂತೆ. ಸೊ ಆ್ಯಕ್ಚುಲಿ ಈಗ 12 ಗಂಟೆಗೆ ಇಲ್ಲಿ ಊಟ ಇದೆ ಅಂತೆ. ಸೊ ಊಟ ಇನ್ನೇನು 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಒಂದು ರೌಂಡ್ ಹೊಡ್ಕೊಬಂದು ಸುತ್ತಾಡ್ಕೊಬಂದು ಆಮೇಲಿಂದ ಊಟ ಮಾಡಿಕೊಂಡು ಸೊ ಮೇಲ್ಗಡೆ ಎಲ್ಲ ಇದೆ, ಅಲ್ಲಿಗೆ ಹೋಗ್ಬೋದು. ಸೊ ಹೋಗೋಣ. ಇಲ್ಲೆಲ್ಲ ಡೋರ್ ಇದೆ, ಬಟ್ ಇದೆಲ್ಲ ಓಪನ್ ಅಲ್ಲ. ಸೊ ಅಲ್ಲಿ ನೋಡಿದ್ವಲ್ಲ ಅಲ್ಲಿ ಓಪನ್ ಆಗಿರೋದು. ಸೊ ಇದು ಮೇನ್ ಅಂದ್ಕೊಂಡ್ಬಿಟ್ಟಿದ್ದು. ಸೊ ಇದೇ ಮೇನೇನೆ, ಬಟ್ ಎಲ್ಲ ನೀವು ಹಿಂಗಡೆ ರೌಂಡ್ ಹೊಡಿತಿರಲ್ಲ. ಸೊ ಅದೇ ಇದು ದೇವಸ್ಥಾನಗಳು ಒಳಗಡೆ ಬಾಗಿಲುಗಳಿದೆ. ಸೊ ಅದು ಇದು ಔಟ್ ಆಗ್ತದೆ. ಇದು ಒಂದೊಂದು ಟೈಮ್ ತೆಗಿತಾರಂತ ಇದನ್ನು. ಸೊ ನೋಡಿ ಊಟದಾಲು. ಸೊ ನೋಡಿ ಇದೇ ಊಟದಾಲು. ಸೊ ಇದು ಬಾತ್ ಕೊಟ್ಟಿದ್ದಾರೆ. ಹಾಗೆ ಅನ್ನ ಸಾಂಬಾರು ಕೂಡ ಇದೆ. ಖಾಲಿ ಆದರೆ ಬೇಕಾದ್ರೆ ಹಾಕಿಸ್ಕೊಂಡು ಊಟ ಮಾಡ್ಬೋದು. ಸೊ ಓಕೆ, ಈಗ ಊಟ ಎಲ್ಲ ಆಯ್ತು. ಈಗ ಊಟ ತುಂಬ ಚೆನ್ನಾಗಿತ್ತು. ಬಾತು ಮತ್ತು ಅನ್ನ ಸಾಂಬಾರು ಪಾಯಸ ಕೊಟ್ಟಿದ್ದರು. ಸೊ ಈಗ ನೋಡಿ ಕಾಲಭೈರೇಶ್ವರ ದೇವಸ್ಥಾನ ಮೇನ್ ದೇವಸ್ಥಾನದಿಂದ ಅಲ್ಲಿದ್ದೀವಿ. ಸೊ ಅದ್ರ ಆಪೋಸಿಟೇ ಬೆಟ್ಟ ಇದೆ ಒಂದು. ಸೊ ಅಲ್ಲಿಗೆ ಹೋಗೋಣ ಈಗ. ಚೆನ್ನಾಗಿದೆ ಒಂಥರ. ನಿಜವಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ, ಅಷ್ಟೊಂದು ಚೆನ್ನಾಗಿದೆ ಮಾತ್ರ ಪ್ಲೇಸು. ಸೊ ನೋಡಿ ಸಖತ್ತಾಗಿದೆ ಮಾತ್ರ ಬೆಟ್ಟ. ಇನ್ನು ಮೆಟ್ಲೆಲ್ಲ ನೀಟಾಗಿ ಮಾಡಿ ಕಟ್ಟಿದ್ದಾರೆ. ಇಲ್ಲಿ ಗಣಪತಿ ಇದೆ, ಇಲ್ಲಿ ಹತ್ತಾ ಇದೀವಿ ಇಲ್ಲಿಗೆ. ಇಲ್ಲಿ ಹತ್ಕೊಂಡು ಬಂದರೆ ಇಲ್ಲಿಂದ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ, ಸಖತ್ತಾಗಿದೆ. ಎಂಟ್ರಿ ಇಲ್ಲ ಇಲ್ಲಿಗೆ. ಸೊ ನೋಡಿ ಗಣಪತಿ ಇದೆ ಇಲ್ಲೇ. ಇಷ್ಟು ಚೆನ್ನಾಗಿದೆ ನೋಡಿ ಗಣಪತಿ. ಸೂಪರಾಗಿದೆ ಮಾತ್ರ. ಇನ್ನೂ ಮೇಲ್ಗಡೆ ಏನೇನಿದೆ ನೋಡಿ. ಬೆಟ್ಟ ಎಲ್ಲ ಹತ್ಕೊಂಡು ಬಂದರೆ ಇಲ್ಲೊಂಥರ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಇಲ್ಲಿ ಬಸವ ಇದೆ ಇಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಸಖತ್ತಾಗಿದೆ ಮಾತ್ರ ನೋಡಿ ಇಲ್ಲಿ ಬಸವ. ಇಲ್ಲಿಂದ ಹತ್ಕೊಂಡ್ಬಂದು ಅಲ್ಲೊಂದು ವ್ಯೂ ಪಾಯಿಂಟು. ಸೊ ಇಲ್ಲಿಂದ ಬಂದರೆ ಇನ್ನೂ ಮುಂದಕ್ಕಿದೆ. ಸೊ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಅದ್ಭುತವಾಗಿದೆ ಪ್ಲೇಸ್ ಮಾತ್ರ ಇದು. ಸೊ ಹಿಂಗೆ ಕಾಣುತ್ತೆ. ಈಗ ಇಲ್ಲಿ ಹತ್ತುತ್ತಾ ಇದ್ದಾರೆ ಬೆಟ್ಟ. ಸೊ ಇನ್ನೂ ಮೇಲ್ಗಡೆ ಇದೆ ಹೈಟ್. ಒಂದು ರೌಂಡ್ ಹತ್ಕೊಂಡು ಬಂದರೆ ಈಗಿರುತ್ತೆ. ಸೊ ಇಲ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿ ಹೋಗ್ಬೇಕು. ನೋಡಿ ಗುಹೆ ಇದೆ. ಸೊ ನೋಡಿ ಒಳಗಡೆ ಹೋಗ್ಬೋದು. ಸೊ ಬೇಡ ಬಂದರೆ ಗುಹೆ. ಹಾಂ ನೋಡೋಣ. ನೋಡಿ 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 ನೋಡೋಣ. ಏನಿಲ್ಲ ಇಷ್ಟೇ. ಸೊ ನೋಡಿ ಹೇಗಿದೆ ಗುಹೆ. ಸೊ ಅಲ್ಲಿ ಬರುತ್ತಲ್ಲ ಅಲ್ಲೊಂದು ಗುಹೆ ಶಿಲ್ಪ, ಅದು ಇಲ್ಲಿಗೆ ಜಾಯಿಂಟ್ ಆಗುತ್ತೆ ಅನಿಸುತ್ತೆ. ಹಾಂ ಕರೆಕ್ಟ್ ಇಲ್ಲಿಂದ. ಸೊ ನೋಡಿ ಇಲ್ಲೊಂದು ಗುಹೆ ಇದೆ. ಸೊ ನೋಡಿ ಇಲ್ಲೊಂದು ಗುಹೆ ಗುಡಿ ಇದೆ. ಗುಹೆ ಒಳಗಡೆ ಒಂದು ಗುಡಿ ಲಿಂಗ ಇದೆ. ಸೊ ಇಲ್ಲಿ ಯಾರು ಬಂದಿಲ್ಲ. ಸೊ ನೋಡಿ ಇಲ್ಲಿ ಹೇಗಿದೆ. ಸೊ ಇಲ್ಲಿ ಬಕ್ಕೊಂಡು ಹೋಗ್ಬೇಕು. ತುಂಬ ಇದಾಗ ಹೋಗೋಕ್ಕಾಗಲ್ಲ. ಸೊ ನೋಡಿ ಇಲ್ಲಿ ಪೂಜೆ ಮಾಡಿದ್ದಾರೆ ದೇವ್ರಿಗೆ. ಚೆನ್ನಾಗಿದೆ. ಸೊ ನೋಡಿ ಇಲ್ಲಿ ಹೀಗಿದೆ ಗುಹೆ. ಸೊ ಅಲ್ಲಿ ಒಂದು ಲಿಂಗ ಇದೆ. ಸೊ ಅಲ್ಲಿ ಹಿಂಗೆ ಬಂದು ಹೋಗ್ಬೋದು. ಸೊ ಇಲ್ಲೂ ಪೂಜೆ ಮಾಡಿ ಮಡಗಿದ್ದಾರೆ. ಸೊ ಓಕೆ ಬನ್ನಿ, ಈಗ ಬಂದರೆ ಈ ಪ್ಲೇಸ್ಗೆ ಬನ್ನಿ. ಚೆನ್ನಾಗಿದೆ ಇಲ್ಲಿ. ಇಲ್ಲಿ ಬಂದರೆ ಅಲ್ಲಿ ಆರಾಮ ಮಾಡ್ಕೊಂಡಿರ್ತಾರೆ ಒಳಗಡೆ ಹೋಗಿ.
ಗುಹೆ ಇದೆ, ಲಿಂಗ ಇದೆ, ಅಲ್ಲೊಂದು ಚೆನ್ನಾಗಿದೆ ತುಂಬ. ಒಳಗಡೆ ಗೊತ್ತಾಗಲ್ಲ ಆದರೆ ಅದು ಸ್ವಲ್ಪ ಹುಷಾರಾಗಿ ಬರಬೇಕು. ಬೆಟ್ಟಕ್ಕೆ ಬರ್ಬೇಕಂದ್ರೆ ಸ್ವಲ್ಪ ಮುಳ್ಳು ಕಲ್ಲು ಮೆಟ್ಲಿದೆ ಸ್ವಲ್ಪ, ಆದರೆ ಸ್ವಲ್ಪ ನಿಧಾನಕ್ಕೆ ಬರಬೇಕು. ಕೆಲವೊಂದು ಜಾಗದಲ್ಲಿ ಮಾತ್ರ ಈ ಥರ ಹುಲ್ಲುಗಿಲ್ಲಿರುತ್ತೆ, ಮೆಟ್ಲಿರಲ್ಲ. ಇದೆ ಮೇಲ್ಗಡೆ ಬಂದರೆ ಇಲ್ಲಿಂದ ಎಲ್ಲ ವ್ಯೂ ಕಾಣುತ್ತೆ ಪಾಯಿಂಟಲ್ಲಿ. ನೋಡಿ ಎಲ್ಲ ಹೆಂಗೆ ಕಾಣ್ತಿದ್ದಾರೆ ಕೆಳಗಡೆ, ಸಕ್ಕತ್ತಾಗಿದೆ ಮಾತ್ರ. ಸ್ವಲ್ಪ ಮುಂದೆ ಹೋಗೋಣ. ಸುನೈ ಬಾ ಸುಮ್ಮನೆ. ಇಲ್ಲಿಂದ ಬಂದಿರೋದು ನಾವು. ಸರಿ ಹೇಗಿದೆ, ಸಖತ್ತಾಗಿದೆ. ಸೊ ಅಲ್ಲಿ ಗಂಟನೂ ಹೋಗ್ಬೋದಂತೆ. ಸೊ ನೋಡಿ ಅಲ್ಲಿಂದ ಹತ್ಕೊಬಂದ್ವು, ಮೆಟ್ಲೆಲ್ಲ ಐತೆ, ಆರಾಮಾಗಿ ಹತ್ಕೊಂಡ್ಬರ್ಬೋದು ಮಕ್ಕಳೆಲ್ಲ ಕರ್ಕೊಂಡು. ಸೊ ಚೆನ್ನಾಗಿದೆ ಸುತ್ತಮುತ್ತ. ಸೊ ಸುಮಾರು ದೂರ ಹತ್ಕೊಂಡು ಬಂದಿದ್ದೀವಿ. ಸೊ ಲಾಸ್ಟ್ ತುದಿದು. ಸೊ ಇನ್ನೂ ಮೇಲ್ಗಡೆ ಇದೆ. ಸೊ ನಮಗೆ ಇದೇ ಸಾಕು, ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲೇ ಅಂತಿದ್ದೀವಿ. ಸೊ ನೋಡಿ ಮಕ್ಕಳೆಲ್ಲ ಆರಾಮಾಗಿ ಬರ್ಬೋದು. ಸೊ ನೋಡಿ ಏನು ಪಾಯಿಂಟ್ ಕಾಣ್ತಿದ್ದೀವಿ ನೋಡಿ ಅಲ್ಲಿಂದ. ನೋಡಿ ಬರ್ಬೇಕಾದ್ರೆ ಇರುತ್ತೆ, ಹತ್ಕೊಂಡು ಹೋಗ್ಬೇಕು, ಇಳಿಬೇಕು, ಇಷ್ಟೆಲ್ಲ ಟಫ್ ಇರುತ್ತೆ. ಒಂದು 2-3 ಕಡೆ ದಾರಿ ಇದೆ. ಸೊ ಅಲ್ಲಿ ನೋಡ್ಕೊಂಡು ಹೋಗಿ, ಚೆನ್ನಾಗಿದೆ ತುಂಬ. ಸೊ ಏನಂತ ಡೇಂಜರ್ ಏನಿಲ್ಲ, ಆರಾಮಾಗಿ ಹತ್ಬೋದು, ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಸೊ ಓಕೆ, ಫೈನಲ್ ಆಗಿ ಮೇಲ್ಗಡೆ ಎಲ್ಲ ಹತ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡಿ. ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ ಮಾತ್ರ, ಅಡ್ವೆಂಚರ್ ಮಾಡೋಕ್ಕೆ ಮಕ್ಕಳಿಗೆಲ್ಲ ಕರ್ಕೊಂಡ್ಬಂದು ಆರಾಮಾಗಿ ಹತ್ಬೋದು, ಅಂತ ರಿಸ್ಕ್ ಏನಿಲ್ಲ. ಸೊ ಓಕೆ, ಫೈನಲಾಗಿ ನೋಡಿಕೊಂಡು ಎಲ್ಲಿ ಬಂದಿದ್ದು, ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ, ತೆಗ್ದಿದೆ ದೇವಸ್ಥಾನ. ಸೊ ನಾವು ಹೋದಾಗ ಕ್ಲೋಸ್ ಆಗಿತ್ತು 12 ಗಂಟೆಗೆ. ಸೊ ಈಗ 2:30 ಆಗಿದೆ, ಓಪನ್ ಆಗಿದೆ. ಸೊ ಓಕೆ ಬನ್ನಿ, ಈಗ ಮೈಸೂರು ಬಸ್ ಹತ್ಕೊಂಡು ಹೋಗ್ಬೇಕು. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ನಾವು ಡೈರೆಕ್ಟಾಗಿ ಫಸ್ಟ್ ಮೆಟ್ಟ ಹತ್ರ ಇಲ್ಲಿ ಬಂದುಬಿಟ್ಟಿದ್ವಿ. ಸೊ ಈಗ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬಸ್ ಹತ್ಕೊಂಡು ಹೋಗಬೇಕು. ನೋಡೋಣ ಬನ್ನಿ ಬಸ್ ಎಷ್ಟೊತ್ತಿದೆ ಏನು ಅಂದ್ಬಿಟ್ಟು. ಓಕೆ ಫೈನಲಾಗಿ ಮುಗಿಸ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡಿ, ಇದು ಒಂದು 10 ರೂಪಾಯಿ ತೊಗೋತಾರೆ ಅಷ್ಟೇ ಆದಿಚುಂಚನಗಿರಿಯಿಂದ ಬಸ್ ಸ್ಟಾಪ್ಗೆ. ಸೊ ಹತ್ರನೇ ನಡ್ಕೊಂಡು ಬರ್ಬೋದು. ಸೊ ಮೈಸೂರು ಬಸ್ ಇದೆ ಇವಾಗ. ಸೊ ಹತ್ಕೊಂಡು ಹೋಗೋಣ ಬನ್ನಿ ಮೈಸೂರು ಹೋಗೋಣ. ಸೊ ನೋಡಿ ಇದೆ ಹೋಗ್ತಾ ಇದ್ದೀವಿ, ಈಗ ಮುಗೀತು. ಸೊ ಇಲ್ಲೂ ಬಸ್ ಕೂಡ ಸ್ಟಾಪ್ ಬರುತ್ತೆ, ಆರಾಮಾಗಿ ಇಲ್ಲೇ ಸ್ಟಾಪ್ ಇಲ್ಲೇ ನಿಂತ್ಕೊಂಡು ಹತ್ಕೊಂಡು ಹೋಗ್ಬೋದು. ಸೊ ಇಲ್ಲೇ ಇಳಿಯೋದು ಕೂಡ ಆಗ್ಬೋದು, ಇಲ್ಲೇ ಹತ್ತಲು ಕೂಡ ಆಗ್ಬೋದು. ಯಾರು ಇದ್ರೆ ಕೈ ಹೊಡೆದ್ರೆ ನಿಲ್ಲಿಸ್ತಾರೆ ಇಲ್ಲಿ. ಸ್ನೇಹಿತರು ನೋಡಿದ್ರಲ್ಲ ಹೇಗಿತ್ತು ಆದಿಚುಂಚನಗಿರಿ ಟ್ರಿಪ್ ಅಂದ್ಬಿಟ್ಟು. ಸೊ ಒಬ್ಬರಿಗೆ ಮೈಸೂರಿಂದ 126 ರೂಪಾಯಿ ಆಗುತ್ತೆ ಬಸ್ ಚಾರ್ಜು. ಲೇಡೀಸ್ಗೆಲ್ಲ ಆಲ್ರೆಡಿ ಫ್ರೀ ಇದೆ, ಮಕ್ಕಳಿಗೆ ಹಾಫ್ ರೇಟ್ ತೊಗೋಬೇಕು ಗಂಡು ಮಕ್ಕಳಿಗೆ. ಸೊ ಹಾಗೇನೆ ಏನಪ್ಪ ಅಂದರೆ ಹೋಗ್ಬೇಕು 2 ಅವರ್ಸು, ಬರಬೇಕು 2 ಅವರ್ಸ್ ಆಗುತ್ತೆ. ಆರಾಮಾಗಿ ಬಸ್ಗಳು ಸಿಗುತ್ತೆ, ಬಸ್ ಫೆಸಿಲಿಟಿ ಚೆನ್ನಾಗಿದೆ. ಸೊ ಆರಾಮಾಗಿ ಒಂದು ದಿವಸದಲ್ಲಿ ಹೋಗಿದ್ದು ಬರ್ಬೋದು ಮೈಸೂರಿಂದ ಆದಿಚುಂಚನಗಿರಿಗೆ. ಸೊ ಓಕೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಿದ್ದೀನಿ. ಸೊ ಎಲ್ಲರಿಗೂ ನಮಸ್ಕಾರ.